ನಮಸ್ಕಾರ ಕರುನಾಡು, ನಾನು ನಿಮ್ಮ ವಿಲು. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್. ಇವತ್ತು ನಾನು ಇದ್ದಿದ್ದು ಸ್ವಲ್ಪ ಲೇಟ್ ಆಗೋಯ್ತು. ವಿಡಿಯೋ ಎಡಿಟ್ ಮಾಡಿ ನಾನು ಊಟ ಮಾಡಿ ಮಲ್ಕೊಳ್ಳೋ ಅಷ್ಟಕ್ಕೆ ಆಲ್ಮೋಸ್ಟ್ 2:30 ಆಗೋಗಿತ್ತು. ಸೊ ಅದಕ್ಕೋಸ್ಕರ ಇವತ್ತು ಜಿಮ್ ಸ್ಕಿಪ್ ಮಾಡ್ತಾ ಇದ್ದೀನಿ. ಇವತ್ತೇನಾದ್ರು ನನ್ನ ಡೇ ಬೇಗ ಎಂಡ್ ಆಯ್ತು ಅಂತಂದ್ರೆ ಈವ್ನಿಂಗ್ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಕ್ ಟ್ರೈ ಮಾಡ್ತೀನಿ. ಬಟ್ ಆದ್ರೆ ನೋಡುವ, ನನ್ನ ಡೇ ಗೊತ್ತಾಗಲ್ಲ. ಒಂದೊಂದ್ಸಲಿ 6ಗೆ ಎಂಡ್ ಆಗುತ್ತೆ, ಒಂದೊಂದ್ಸಲಿ 4ಗೆ ಎಂಡ್ ಆಗುತ್ತೆ, ಒಂದೊಂದ್ಸಲಿ 8ಗೆ ಎಂಡ್ ಆಗುತ್ತೆ, ಒಂದೊಂದ್ಸಲಿ ಇದೆಲ್ಲ ಸ್ಟಾರ್ಟ್ಅಪ್ ಬಿಸ್ನೆಸ್ ಯಾರು ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ಸೊ ಒಂದೊಂದ್ಸಲಿ ಬೇಗ ಎಂಡ್ ಆಗುತ್ತೆ, ಒಂದೊಂದ್ಸಲಿ ಲೇಟ್ ಆಗಿ ಎಂಡ್ ಆಗುತ್ತೆ. ಇಟ್ಸ್ ಆಲ್ ಡಿಪೆಂಡ್ ಆನ್ ದ ವರ್ಕ್ ವಿಚ್ ಇಸ್ ಹ್ಯಾಪನಿಂಗ್ ಇನ್ ದ ಸೈಟ್. ಸೊ ಇವಾಗ ನಾವು ಹೆಮಿಗೆಪುರ ಹತ್ರ ಇರೋ ಸೈಟ್ಗೆ ಹೋಗ್ತಾ ಇದೀವಿ. ಅದಾದ ನಂತರ ಸಾಗರ್ ಅವ್ರ ಸೈಟ್ಗೆ ಹೋಗ್ಬೇಕು. ಹೋಗ್ತಾ ಸೇಮ್ ನೆನೆ ತರನೇ ಹೇಮಂತ್ನ ಪಿಕ್ ಮಾಡ್ಕೊಂಡು ಹೋಗ್ಬೇಕು. ಅವ್ನಿಗೆ ಕಾಲ್ ಮಾಡಿದ್ದೆ, ರೆಡಿ ಆಗಿದ್ಯಾ ಅಂತ ಕೇಳಿದೆ. ಮ್ಯಾಮ್ ರೆಡಿ ಆಗಿದ್ದೀನಿ ಬಾ ಅಂತ ಹೇಳಿದಾನೆ. ಸರಿ ಆಯ್ತು ಅಂತ ಇವಾಗ ನಾನು ಹೋಗ್ತಾ ಇದೀನಿ. ಹೇಮಂತನ್ ಪಿಕ್ ಮಾಡಿ ನೆಕ್ಸ್ಟ್ ಏನಾಗುತ್ತೆ ಅಂತ ನೋಡುವ ಬನ್ನಿ. ಸೊ ಗೈಸ್, ಇವಾಗ ಹೇಮಂತ್ ಮನೆ ಹತ್ರ ಬಂದಿದ್ದಾಯ್ತು. ವೆಯ್ಟ್ ಮಾಡ್ತಾ ಇದೀನಿ ಅವ್ನು ಬರಕ್ಕೆ. ಬರ್ತಾ ಇದೀನಿ ಅಂದ. ಕಾರ್ ಲಾಕ್ ಮಾಡ್ಬಿಟ್ಟಿದ್ದೆ. ಬೈತವನ ಅದಕ್ಕೆ ಯಾಕೆ ಲಾಕ್ ಮಾಡಿದ್ದೆ ಅಂತ. ಗೈಸ್, ಇವಾಗ ಹೆಮಿಗೆಪುರ ಸೈಡ್ ರೀಚ್ ಆಗಿದಾಯ್ತು. ಸೈಡ್ ಅಲ್ಲಿ ಏನ್ ಪ್ರೋಗ್ರೆಸ್ ಆಗಿದೆ ಅಂತ ನಾನು ಮತ್ತೆ ಹೇಮಂತ್ ತೋರಿಸ್ತೀವಿ. ಬನ್ನಿ ಹೋಗೋಣ. ಲೆಟ್ಸ್ ಗೋ. ಫಾಲ್ ಸೀಲಿಂಗ್ ವರ್ಕ್ ಎಲ್ಲ ಕಂಪ್ಲೀಟ್ ಆಗಿದೆ ಅಂತ ನಾನು ನಿಮ್ಗೆ ಒಂದು ಡೀಟೇಲ್ಡ್ ವಾಕ್ ಥ್ರೂ ತೋರಿಸ್ತೀನಿ. ಬನ್ನಿ ಹೋಗೋಣ. ಸೀಲಿಂಗ್ ಅಲ್ಲಿ ಬೋರ್ಡ್ಸ್ ನ ಪ್ಲೇಸ್ ಮಾಡಿ ಆಗಿದೆ. ರೆಂಟಲ್ ಪ್ಲೇಸ್ ಎಲ್ಲಿದೆ ಅಲ್ಲಿಗೆಲ್ಲ ಇವಾಗ ಮಾಡಿಸ್ತಾ ಇದೀವಿ. ಕ್ಲೈಂಟ್ ಮನೆಗೆ ಇನ್ನೂ ಬಂದಿಲ್ಲ, ಯಾಕಂದ್ರೆ ಫಿನಿಶಿಂಗ್ ಸ್ವಲ್ಪ ಜಾಸ್ತಿ ಬೇಕು ಅಂದ್ಬಿಟ್ಟು ಸಣ್ಣದು ಯಾವ್ದಿದೆ ಅದನ್ನ ಫಸ್ಟ್ ಮುಗಿಸ್ತಾ ಇದೀವಿ. ಡೀಟೇಲಿಂಗ್ ಕೆಲಸಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಲ್ಲ, ಆ ರೀಸನ್ಗೋಸ್ಕರ. POP ನ ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ಅವರು ಪೇಸ್ಟ್ ತರ ಮಾಡ್ಕೊಂತಾರೆ. ಅವರು ಗ್ಯಾಪ್ಸ್ನೆಲ್ಲ ಅದರಿಂದ ಫಿಲ್ ಮಾಡ್ತಾರೆ. ಸೊ ಈ ತರ ಮಾಡೋದ್ರಿಂದ ನಮಗೆ ಗ್ಯಾಪ್ಸ್ ಎಲ್ಲ ಈವನ್ ಆಗಿ ಫಿಲ್ ಆಗುತ್ತೆ. ಈ ರೀತಿ ಗ್ಯಾಪ್ಸ್ ನಾವು POP ಇಂದ ಕವರ್ ಮಾಡೋದ್ರಿಂದ ನಮಗೆ ಈವನ್ ಫಿನಿಶ್ ಬರುತ್ತೆ. ಅದಾದ ನಂತರ ನಮಗೆ ಪೇಂಟ್ ಆದ್ಮೇಲೆ ಕೂಡ ಪ್ರಾಪರ್ ಆಗಿ ಫಿನಿಶ್ ಇರುತ್ತೆ. ಪೇಂಟ್ ಕೂಡ ಕ್ಲೀನ್ ಆಗಿ ಕೊರುತ್ತೆ. ವಾಲ್ ಪೇಂಟ್ಗೂ ಮತ್ತೆ ಅಲ್ಲಿಗೂ ಎಲ್ಲೂ ಗ್ಯಾಪ್ ಇಲ್ದಂಗೆ ಈವನ್ ಆಗಿ ಫಿನಿಶ್ ಆಗುತ್ತೆ. ನೀವು ಸಹ ಇದೇ ತರ POP ಮಾಡಿಸಿದಾಗ ಈ ಮೈನರ್ ಡೀಟೇಲ್ನ ಮೈಂಡಲ್ಲಿ ಇಟ್ಕೊಂಡು ಮಾಡಿಸಿ. ಇನ್ನೊಂದು ರೂಮಲ್ಲಿ ಸಹ ಫಾಲ್ ಸೀಲಿಂಗ್ ಬೋರ್ಡ್ಸ್ನ ಪ್ಲೇಸ್ ಮಾಡಿ ಆಗಿದೆ. ಸೊ ನೀವು ನೋಡ್ಬೋದು, ಬೋರ್ಡ್ಸ್ನ ಪ್ಲೇಸ್ ಮಾಡ್ಬೇಕಾದ್ರೆ ನಾವು ಅಲ್ಲೊಂದು ಹೋಲ್ ಮಾಡಿ ವೈರ್ಸ್ ಕೂಡ ಹೊರಗೆ ಪಾಪ್ ಮಾಡಿದೀವಿ. ಯಾಕೆ ಅಂತ ಅಂದ್ರೆ ಎಲೆಕ್ಟ್ರಿಕಲ್ ಟೈಮಲ್ಲಿ ನಮಗೆ ಅದು ತುಂಬಾ ಹೆಲ್ಪ್ ಆಗುತ್ತೆ. ಎಲ್ಲಿ ಕಟ್ಔಟ್ ಮಾಡಬೇಕು ಅಂತ ಎಲೆಕ್ಟ್ರಿಷಿಯನ್ಗೂ ಈಸಿ ಆಗುತ್ತೆ. ಈ ಸೈಟ್ ಅಲ್ಲಿ ಫಾಲ್ ಸೀಲಿಂಗ್ ಟೀಮ್ ಲಂಚ್ ಬ್ರೇಕ್ ಹೋಗ್ಯಾರೆ. ಸೊ ಆ ಮೀನ್ ಟೈಮ್ ಅಲ್ಲಿ ನಾನು ಮತ್ತೆ ಹೇಮಂತ್ ಸಾಗರ್ ಸೈಡ್ಗೆ ಹೋಗ್ತಾ ಇದೀವಿ. ಅಲ್ಲಿ ಹೋಗಿ ನೆಕ್ಸ್ಟ್ ಅಪ್ಡೇಟ್ಸ್ ಏನಿದೆ ಹೇಳ್ತೀನಿ. ಸೊ ಗೈಸ್, ಇವಾಗ ನಾವು ಸಾಗರ್ ಸೈಟಿಗೆ ಬಂದಿದ್ದೀವಿ. ಹೇಮಂತ್ ಮತ್ತು ರೋಹನ್ ಜ್ಯೂಸ್ ಕುಡಿಯೋಕೆ ಹೋಗ್ತಿದ್ದಾರೆ. ಇವಾಗ ಸೈಟಲ್ಲಿ ಏನು ಪ್ರೋಗ್ರೆಸ್ ಆಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ. ನೀವು ಇಲ್ಲಿ ನೋಡ್ಬೋದು, ಡೀಟೇಲಿಂಗ್ ವರ್ಕ್ ಆಗ್ತಿದೆ. ಎಕ್ಸ್ಟ್ರಾಸ್ ಏನಿದೆ ಅದನ್ನ ಡೈಮಂಡ್ ಬ್ಲೇಡ್ ಯೂಸ್ ಮಾಡಿ ಅದನ್ನ ಫಿನಿಶಿಂಗ್ ಕೊಡ್ತೀರಾ ಕಾರ್ಪೆಂಟರ್ಸ್. ಇದು ಫಿನಿಶ್ ಆದ್ಮೇಲೆ ಹೇಗೆ ಕಾಣುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇಲ್ಲಿ ಕಾರ್ಪೆಂಟರ್ಸ್ ಕೂಡ ಎಡ್ಜ್ಮೆಂಟಿಂಗ್ ಮಾಡ್ತಿದ್ದಾರೆ. ಯಾಕರ್ಲಿಕ್ಕೆಲ್ಲ ಪೇಸ್ಟ್ ಆಗಿದೆ. ಇದಿಷ್ಟು ಸೈಟ್ ಪ್ರೋಗ್ರೆಸ್. ಇನ್ನೂ ಏನಾಗುತ್ತೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಕವರ್ ಮಾಡೋಕೆ ನಾನು ಟ್ರೈ ಮಾಡ್ತೀನಿ. ಸೊ ಚಾರ್ಕೋಲ್ ಬೋರ್ಡ್ ಪೇಸ್ಟ್ ಮಾಡೋದಕ್ಕೆ ಇವಾಗ ಗ್ಲೂ ಅಪ್ಲೈ ಮಾಡ್ತಿದ್ದಾರೆ ಕಾರ್ಪೆಂಟರ್ಸ್. ಇದು ಮೋಸ್ಟ್ಲಿ ಇವತ್ತು ಪೇಸ್ಟ್ ಆಗುತ್ತೆ. ಪೇಸ್ಟ್ ಆದಮೇಲೆ ಫೈನಲ್ ಔಟ್ಲುಕ್ ಏನಿದೆ ಅಂತ ನಾನು ಪೋಸ್ಟ್ ಮಾಡ್ತೀನಿ.
ಇವಾಗ ಸೈಟ್ ಅಪ್ಡೇಟ್ ಕೊಡ್ತೀನಿ. ಟೇಬಲ್ ಕಂಪ್ಲೀಟ್ ಆಗಿದೆ. ವಾಲ್ ಪ್ಯಾನಲಿಂಗಿಗೆ ಚಾರ್ಕೋಲ್ ಬೋರ್ಡ್ ಸಹ ಹಾಕಿ ಪೇಸ್ಟ್ ಮಾಡಿ ಆಗಿದೆ. ನನ್ನಿಂದ ಏನ್ ನೋಡ್ತಾ ಇದ್ರಲ್ಲ ಈ ಡೋರ್ನ ಪ್ಲೈನ್ ಕವರ್ ಮಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದೀವಿ. ಇವಾಗ ವಿಂಡೋ ಪಾರ್ಟ್ ಆಲ್ರೆಡಿ ಕವರ್ ಆಗಿದೆ, ನೀವು ನೋಡ್ಬೋದು. ಇದೇ ನೋಡ್ತಾ ಇರೋ ಅದು ವಿಂಡೋ ಪಾರ್ಟ್ ಆಲ್ರೆಡಿ ಕವರ್ ಆಗಿದೆ. ಸೊ ಇನ್ನು ನೆಕ್ಸ್ಟ್ ಪ್ರೋಗ್ರೆಸ್ ನಾಳೆ ಬಂದು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಮುಂದೆ ಸಿಗೋಣ. ಟೈಮ್ ಬಂದು 9:30. ಇವಾಗ ನನ್ನ ಡೇ ಎಂಡ್ ಆಗ್ತಿದೆ. ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ವಿಡಿಯೋಸ್ ಮಾಡೋದಕ್ಕೆ ನಂಗೂ ಕೂಡ ಕಾನ್ಫಿಡೆನ್ಸ್ ಬರುತ್ತೆ, ಹೆಲ್ಪ್ ಆಗುತ್ತೆ. ಯಾಕಂದ್ರೆ ನಂಗೆ ಅದು ಮೆಂಟಲಿ ತುಂಬಾ ಹೆಲ್ಪ್ ಮಾಡುತ್ತೆ. ಅಂಡ್ ಇದೇ ತರ ಮೋರ್ ವಿಡಿಯೋಸ್ಗೋಸ್ಕರ ಫಾಲೋ ಮಾಡಿ. ಮುಂದೆ ಸಿಗೋಣ. ಜೈ ಶ್ರೀರಾಮ್.